ಗ್ರ್ಯಾಂಡ್ ಜ್ಯೋತಿ ಕನ್ಸ್ಟ್ರಕ್ಷನ್ಸ್ ಪ್ರೈವೇಟ್ ಲಿಮಿಟೆಡ್ನ 3ನೇ ಮೈಲುಗಲ್ಲನ್ನ ನಾವಿವತ್ತು ಆಚರಿಸ್ತಾ ಇದ್ದೀವಿ. ಗುರುಗಳು, ಹಿರಿಯರು, ಸರ್ ದಯವಿಟ್ಟು ವೇದಿಕೆ ಮೇಲೆ ತಾವು ಬರಬೇಕು. ನಮ್ಮ ಕ್ಲೈಂಟ್ಸ್ಗೆ ಒಂದು ನೆನಪಿನ ಕಾಣಿಕೆಯನ್ನು ತಾವಿಬ್ಬರೂ ಕೂಡ ನಮ್ಮ MD ಅವರೊಟ್ಟಿಗೆ ಸೇರಿ ನೀಡಿ ಗೌರವಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀವಿ. ಈಗ ವೇದಿಕೆಗೆ ನಾವು ನಮ್ಮ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಅಂದರೆ ನಮ್ಮ ಕ್ಲೈಂಟ್ಸ್ ಅವರನ್ನು ಬರಮಾಡ್ಕೊಳ್ತಾ ಅವ್ರಿಗೆ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀವಿ. ಶ್ರೀ ಗುರುವಾಯೂರು ಕುಮಾರ್ ಅವರು ವೇದಿಕೆಗೆ ಆಗಮಿಸಬೇಕು. ಸರ್ ಬನ್ನಿ. ಶ್ರೀ ಗುರುವಾಯೂರು ಕುಮಾರ್ ಅವರು ಸರ್ ಧನ್ಯವಾದಗಳು. ಹಾಗೆ ಶರಣ್ ದೇಸಾಯಿ ಅವರು ವೇದಿಕೆಗೆ ಬರಬೇಕು. ಶ್ರೀ ರಾಜೇಂದ್ರ ಅವರು ವೇದಿಕೆಗೆ ಆಗಮಿಸಬೇಕು. ಶ್ರೀ ಸಂಪತ್ ಕುಮಾರ್ ಅವರು ವೇದಿಕೆಗೆ ಆಗಮಿಸಬೇಕು. ಓ ನೀನ್ ಬಿಟ್ಬಿಟ್ರು ನೋಡು, ಬಾ ಇಲ್ಲಿ ಮುಂದೆ. ಇಲ್ಲಿ ನೋಡಿ, ಹಂಗಿರ್ಬೇಕು ಗಂಡ ಹೆಂಡತಿ ಅಂದ್ರೆ. ನಾಗರಾಜ್ ಸರ್ ಅವ್ರ ವೇದಿಕೆಗೆ ಬರಬೇಕು. ಬನ್ನಿ ಸರ್. ಫ್ಯಾಮಿಲಿ ಬಂದಿದ್ರೆ ನೀವು ಫ್ಯಾಮಿಲಿ ಸಮೇತ ಬನ್ನಿ. ಇಸ್ಕೊಳ್ಳಿ, ಹೆಣ್ಮಕ್ಳು ಇಸ್ಕೊಳ್ಳಿ. ನಂತರದಲ್ಲಿ ಕುಶಾಲ್ ಅವರು ಮತ್ತು ಕುಟುಂಬದವರು ಬಂದಿದ್ರೆ ದಯವಿಟ್ಟು ವೇದಿಕೆಗೆ ಬರಬೇಕು. ಈಗ ಸುರೇಶ್ ಅವರು ಮತ್ತು ಕುಟುಂಬದವರು ವೇದಿಕೆಗೆ ಆಗಮಿಸಬೇಕು. ಸೊ ಈಗ ಇಬ್ರು ಬ್ರದರ್ಸ್ ನಾವು ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೀವಿ. ಪ್ರಕಾಶ್ ಅಜಿತ್ ಅವರು ಮತ್ತು ಗುರುರಾಜ ಅವರು. ಬನ್ನಿ ಬನ್ನಿ. ಥ್ಯಾಂಕ್ ಯು ಪ್ರಕಾಶ್ ಅಜಿತ್ ಮತ್ತು ಗುರುರಾಜ ಅವರ ಫ್ಯಾಮಿಲಿಗೆ. ಹಾಗೆ ಈಗ ನಮ್ಮ ಗ್ರ್ಯಾಂಡ್ ಜ್ಯೋತಿ ಕನ್ಸ್ಟ್ರಕ್ಷನ್ಸ್ ಪ್ರೈವೇಟ್ ಲಿಮಿಟೆಡ್ ಪರವಾಗಿ ವೇದಿಕೆ ಮೇಲೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ನಮ್ಮ ಉಮಾಪತಿ ಸರ್ ಅವರಿಗೆ ಗೌರವ ಸಮರ್ಪಣೆ. ಉಮಾಪತಿ ಸರ್ ಅವರ ಒಂದು ಬೆಂಬಲ ನಮ್ಮ ಮೇಲೆ, ನಮ್ಮ MD ಸರ್ ಮೇಲೆ ಇದೇ ರೀತಿ ಇರಲಿ ಅಂತ ನಾವು ಆಶಿಸ್ತಾ ಇದ್ದೀವಿ. ಇದು ಹೆಂಗಂದ್ರೆ ಅಂಕಲ್ನ ಹೇಳ್ಕೊಂಡ್ರೆ ನನಗೆ ಒಂದು ಮಾತಲ್ಲಿ ಸಾಲಲ್ಲ. ಯಾಕಂದರೆ ನನ್ನ ಜರ್ನಿಯಲ್ಲಿ ಗಾಡ್ ಗಿಫ್ಟ್ ಅನ್ನೋದ್ರೆ ಅಂಕಲ್ ಅಂತ ಹೇಳ್ಬೋದು. ಅಷ್ಟೊಂದು ಸಿರ್ಮೇಲಿ ಇರಬೇಕಾದ್ರೆ ನನಗೆ ಮೋಟಿವೇಶನ್ ಮಾಡಿ ನನಗೆ ಈ ಥರ ಮಾಡು ಅಂತ ಸಪೋರ್ಟ್ ಮಾಡಿದ್ದಾರೆ. ಅದ್ರ ಜೊತೆಲಿ ನಾನು ಅವ್ರನ್ನ ನೋಡಿ ಕಲ್ತಿರೋದು ಹೆಂಗಂದರೆ, ನನ್ನ ಪೇರೆಂಟ್ಸ್ ಜೊತೆಲಿ ನಾನು ಜರ್ನಿ ಮಾಡಿದ್ದು ಕಮ್ಮಿ ಆದ್ರೂ ಅಂಕಲ್ ಜೊತೆಲಿ ಜರ್ನಿ ಮಾಡಿದ್ದು ಜಾಸ್ತಿ. ಬಟ್ ಅವರು ಒಂದೊಂದು ವಿಷಯನೂ ನನಗೆ ಹೇಳ್ಕೊಡೋದು ಪ್ರತಿಯೊಂದು ನನ್ನ ಮೈಂಡಲ್ಲಿ ಎತ್ಕೊಂಡು ನಾವು ರಿಸಲ್ಟಲ್ಲಿ ನೋಡ್ಕೊಂಡು ಬರ್ತಾಯಿದ್ದೀನಿ. ಇವ್ರಿಗೆ ನನಗೆ ಎಷ್ಟೇ ಹೇಳಿದ್ರು ನನಗೆ ಸಾಲದು. ತುಂಬ ಥ್ಯಾಂಕ್ಸ್ ಅಂತ. ಓಕೆ, ಥ್ಯಾಂಕ್ ಯು. ವೇಣು ಅವರು ಮತ್ತು ಕುಟುಂಬದವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀವಿ. ಮಂಜುನಾಥ್ ಅವರು ವೇದಿಕೆಗೆ ಬರಬೇಕು. ಅಂಡ್ ಈಗ ವೇದಿಕೆಗೆ ಸಂತೋಷ್ ಅವರು ಮತ್ತು ಫ್ಯಾಮಿಲಿ ವೇದಿಕೆಗೆ ಬರಬೇಕು. ಥ್ಯಾಂಕ್ ಯು. ಜಯರಾಜ್ ಮತ್ತು ಕುಟುಂಬದವರು ವೇದಿಕೆಗೆ ಆಗಮಿಸಬೇಕು. ಮೌಲಿ ಅವರು ವೇದಿಕೆಗೆ ಆಗಮಿಸಬೇಕು. ಸಾಕಷ್ಟು ಜನ ಕ್ಲೈಂಟ್ಸ್ ತಮ್ಮ ಅಭಿಪ್ರಾಯಗಳನ್ನ ತಿಳಿಸೋದಕ್ಕೆ ಇಚ್ಛೆ ಪಡ್ತಾ ಇದ್ದೀರಾ.
ಸೊ ಡೆಫಿನೆಟ್ಲಿ ನಿಮ್ಮ ಅಭಿಪ್ರಾಯಗಳನ್ನ ವೇದಿಕೆ ಮೇಲೆ ನಾವು ಹಂಚ್ಕೊಳ್ತೀವಿ. ಬಟ್ ಆಫ್ಟರ್ ದಿಸ್ ಅವಾರ್ಡ್ ರೆಕಗ್ನಿಷನ್, ಸೊ ಈಗ ಕಿರಣ್ ಮತ್ತು ಕುಟುಂಬದವರು ವೇದಿಕೆಗೆ ಬರಬೇಕು. ಸೊ ರಾಜೇಂದ್ರನ್ ಅವರು ವೇದಿಕೆಗೆ ಆಗಮಿಸಬೇಕು. ತಿಲಕ್ ಮತ್ತು ಸವಿತಾ ಅವರು ವೇದಿಕೆಗೆ ಆಗಮಿಸಬೇಕು. ನೀವಿವತ್ತು ನಮ್ಗೆ ಚೀಫ್ ಗೆಸ್ಟ್ ಲಿಸ್ಟ್ ಅಲ್ಲಿ ಇದ್ದೀರಾ, ಹಾಗಾಗಿ ನಿಮ್ಮ ಕೈಯಾರೆ ನಮ್ಮ ಎಂಪ್ಲಾಯೀಸ್ಗೆ ಅವಾರ್ಡ್ ಅಂಡ್ ರಿಕಗ್ನಿಷನ್ ಅನ್ನ ಕೊಡಬೇಕು ಅನ್ನೋದು ನಮ್ಮ ಆಶಯ. ಈಗ ವೇದಿಕೆಗೆ ನಮ್ಮ ಕ್ರೈಸ್ಟ್ ಕಾಲೇಜ್ನ ಪ್ರೊಫೆಸರ್ ಕೂಡ ಆಗಿರುವಂತ ಸುಕನ್ಯಾ ಮೇಡಮ್ ನ ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದೀವಿ. ಸೊ ಇವಾಗ ತಾನೇ ಮಾತಾಡಿದ್ರು ನಮ್ಮ ಕ್ಲೈಂಟ್, ಖುಷಿ ಆಯ್ತು. ಸೊ ದೂರದ ಊರಿಗೆ ಬಂದು ಕೂಡ ಅಷ್ಟು ಅದ್ಭುತವಾಗಿ ಅವ್ರು ಇಷ್ಟಪಡೋ ರೀತಿ ಕನ್ಸ್ಟ್ರಕ್ಷನ್ ಮೂಡ್ ಬಂದಿದೆ. 4 ಜನ ಬಂದು ನೋಡ್ತಾ ಇದ್ದಾರೆ ಅಂದ್ರೆ ಇದಕ್ಕಿಂತ ನಮ್ಗೆ ಬೇರೆ ಮಾರ್ಕೆಟಿಂಗ್ ಬೇಕಾಗಿಲ್ಲ. ಸೊ ಈಗ ಜಾನಿ ಸರ್ ಅಂಡ್ ಫ್ಯಾಮಿಲಿ ವೇದಿಕೆಗೆ ಬರಬೇಕು ನಮ್ಮ ಕ್ಲೈಂಟ್. ಸೊ ಜಾನಿ ಸರ್ ಅವರು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಕಾಪ್ ಅವರು. ಸೊ ಅವ್ರು ಬರೋದಕ್ಕಾಗಿಲ್ಲ, ಬಟ್ ಅವ್ರ ಫ್ಯಾಮಿಲಿನ ಕಳ್ಸಿಕೊಟ್ಟಿದ್ದಾರೆ. ಮಿಸಸ್ ಜಾನಿ ಅಂಡ್ ಫ್ಯಾಮಿಲಿ ಅವ್ರ ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದೀವಿ. ಈಗ ವೇದಿಕೆಗೆ ನಮ್ಮ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರುವಂತಹ ಓಂ ಶ್ರೀ ಸಾಯಿ ಪ್ರಕಾಶ್ ಸರ್ ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ, ತಮ್ಮೆಲ್ಲರ ಪರವಾಗಿ ಕೃತಜ್ಞತೆಗಳನ್ನ ಸಲ್ಲಿಸಬೇಕಾಗಿ ನಮ್ಮ MD ಅವರಲ್ಲಿ ವಿನಂತಿಸ್ಕೊಳ್ತಾ ಇದ್ದೀವಿ. ಸಾಯಿ ಪ್ರಕಾಶ್ ಸರ್ ಆಲ್ವೇಸ್ ಆನ್ ಟೈಮ್. ಟೈಮ್ ಅಂದ್ರೆ ಟೈಮ್ ಅವ್ರದ್ದು. ಸೊ ಅವ್ರ ಟೈಮ್ ಅಂದ್ರೆ ಏನಿಗೆ ಗೊತ್ತಾಗತ್ತೆ ನಮ್ಗೆ ಅಂದ್ರೆ ಡಿಸಿಪ್ಲಿನ್ಡ್. ಯಾವ ಸಮಯದಲ್ಲಿ ನಾವು ಇನ್ವೈಟ್ ಮಾಡ್ತೀವೋ ಆ ಸಮಯದಲ್ಲಿ ಕಾರ್ಯಕ್ರಮದಲ್ಲಿ ಇರ್ತಾರೆ.